ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆಲ್ಲರಿಗೂ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ತೋರಿಸ್ತಿದ್ದೀನಿ. ನಾನು 3 ಕಡೆ ದೋಸೆ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, 3 ಬೌಲಲ್ಲಿ ಸಪ್ರೇಟಾಗಿ. ಯಾಕೆ ಅಂತ ನಿಮಗೆ ತೋರಿಸ್ತೀನಿ. ಇವತ್ತು ಕಿಡ್ಸ್ ರೆಸಿಪಿ ಆಗಿರೋದ್ರಿಂದ ಅವರಿಗೆ ಇಷ್ಟವಾಗಿ ಸ್ವಲ್ಪ ಕಲರ್ಫುಲ್ ಆಗಿ ದೋಸೆನ ಮಾಡಿಕೊಡೋಣ. ಅದು ಕೂಡ ಅವರಿಗೆ ಎಲ್ಲ ಕಲರ್ಸು ಇಷ್ಟ ಆಗುತ್ತೆ, ಅವರಿಗೆ ತಿನ್ನೋದಕ್ಕೂ ಕೂಡ ತುಂಬ ಇಷ್ಟ ಆಗುವಂಥದ್ದು. ಹಾಗಾಗಿ ಈ ಥರನೂ ರೆಸಿಪಿನ ಟ್ರೈ ಮಾಡಿ, ಖಂಡಿತ ಮಕ್ಕಳಿಗೆ ಇಷ್ಟ ಆಗೇ ಆಗುತ್ತೆ. ಹಾಗಾಗಿ ಸಪ್ರೇಟಾಗಿ 3 ಬೌಲ್ಸ್ನ ತೊಗೊಂಡಿದ್ದೀನಿ. 3 ಬೌಲ್ಸಲ್ಲಿ ಸಪ್ರೇಟಾಗಿ 2 ಸೌಟಷ್ಟು ಅಕ್ಕಿ ಹಿಟ್ಟನ್ನ ಮೀನ್ಸ್ ಅಂದರೆ ದೋಸೆ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ದೋಸೆ ಬ್ಯಾಟರ್ ಇಲ್ಲ ಇಡ್ಲಿ ಬ್ಯಾಟರ್ ಏನು ನಿಮ್ಮ ಹತ್ರ ಲೆಫ್ಟ್ ಓವರ್ ಇರುತ್ತೆ ಅದನ್ನು ಹಾಕ್ಕೊಂಡು ಅವರಿಗೆ ಟ್ರೈ ಮಾಡಿ ಕೊಡ್ಬೋದು. ಇದನ್ನು ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ಇಲ್ಲಿ ನಾನು ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಇಷ್ಟುದ ಮೆಣಸಿನ್ಕಾಯಿ ಹಾಕ್ತಿರೋದು. ಸ್ವಲ್ಪ ಮಾಡ್ತಿರೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ತಿದ್ದೀನಿ. ಮತ್ತು ಇದಕ್ಕೆ ಸಾಲ್ಟೇನೂ ಆ್ಯಡ್ ಮಾಡ್ತೀರಾ, ಯಾಕೆಂದರೆ ದೋಸೆ ಬ್ಯಾಟ್ರಲ್ಲಿ ಆಲ್ರೆಡಿ ಸಾಲ್ಟ್ ಇರೋದ್ರಿಂದ ಅದಕ್ಕೆ ನಾನು ಇನ್ನೇನು ಆ್ಯಡ್ ಮಾಡೋದಿಲ್ಲ. ನಾವು ಬೇಕಿದ್ರೆ ಇದಕ್ಕೆ ಸ್ವಲ್ಪ ಮತ್ತು ಜೀರಿಗೆ ಹಾಕ್ಕೊಳ್ಳೋಣ. ಜೀರಿಗೆ ಮತ್ತು ಸ್ವಲ್ಪ ಶುಂಠಿ ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಇಷ್ಟು ಜೀರಿಗೆ ಹಾಕ್ಕೋತಾ ಇದ್ದೀನಿ, ಮತ್ತು ಇಷ್ಟು ಶುಂಠಿ ಹಾಕೋತಾ ಇದ್ದೀನಿ. ಸಾಲ್ಟ್ ಏನು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಇಷ್ಟನ್ನು ಹಾಕ್ಬಿಟ್ಟು ಇವಾಗ ನಾನು ಇದನ್ನು ಗ್ರೈಂಡ್ ಮಾಡ್ಕೊಂಡ್ಬರ್ತೀನಿ. ಇವಾಗ ಇದಕ್ಕೆ ಗ್ರೈಂಡ್ ಮಾಡಿರೋ ಮಿಕ್ಸ್ಚರ್ನ ಹಾಕೊಳ್ಳೋಣ. ನೋಡಿ ಇವಾಗ ಯಾವ ಕಲರ್ ಬಂತು. ಪಾಲಕ್ ಸೊಪ್ಪು ತುಂಬ ಒಳ್ಳೆಯದು ಕೂಡ ನಮಗೆ, ಸ್ಕಿನ್ನಿಗೆ ಇರ್ಬೋದು, ಹೇರಿಗೆ, ಮತ್ತು ಮಕ್ಕಳಿಗೂ ಕೂಡ ಪಾಲಕ್ ಸೊಪ್ಪನ್ನ ಕೊಟ್ಟರೆ ತುಂಬ ಒಳ್ಳೆಯದು. ಮತ್ತು ಈ ಥರ ಕಲರ್ಫುಲ್ಲಾಗಿ ಕೊಟ್ಟರು ಕೂಡ ಅವರು ಈ ಸೊಪ್ಪುಗಳನ್ನ ತಿಂದೇ ಇರೋರು ಕೂಡ ಈ ಥರ ಮಾಡಿಕೊಟ್ರೆ ತಿಂತಾರೆ. ಹಾಗಾಗಿ ಈ ಥರ ಐಡಿಯಾನ ಒಂದ್ಸತಿ ಟ್ರೈ ಮಾಡಿ, ಅವರಿಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಮತ್ತು ಪಾಲಕ್ ಸೊಪ್ಪನ್ನ ಬೇಯಿಸೋ ಅವಶ್ಯಕತೆ ಏನಿಲ್ಲ, ನಾವು ಜಸ್ಟ್ ಹಾಗೆ ಕೂಡ ರುಬ್ಬೋದು. ಇಲ್ಲಾಂದರೆ ಬೇಯಿಸಬೇಕು ಅಂತಂದರೆ ನೀವು ಖಂಡಿತವಾಗ್ಲೂ ನೀವು ಬೇಯಿಸ್ಬಿಟ್ಟು ಕೂಡ ಟ್ರೈ ಮಾಡ್ಬೋದು. ಇವಾಗ ನೆಕ್ಸ್ಟ್ ನಾನು ಕ್ಯಾರೆಟ್ ತೊಗೊಂಡಿದ್ದೀನಿ. ಕ್ಯಾರೆಟು ಅಷ್ಟೇ ಕಣ್ಣಿಗಿರ್ಬೋದು, ನಮ್ಮ ಸ್ಕಿನ್ನಿಗೆ ತುಂಬ ಒಳ್ಳೆಯದು. ಮತ್ತು ಮಕ್ಕಳು ಕೂಡ ಹಸಿ ಕ್ಯಾರೆಟ್ ಎಲ್ಲ ತಿನ್ನಲ್ಲ, ಹಾಗಾಗಿ ನಾವು ಇದನ್ನು ಕೂಡ ಗ್ರೈಂಡ್ ಮಾಡಿ ಅದೊಂದು ಕಲರ್ ದೋಸೆನ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಬನ್ನಿ ಇದನ್ನು ಫಸ್ಟ್ ರುಬ್ಕೊಳ್ಳೋಣ. ಏನು ಹಾಕಿಲ್ಲ, ಜಸ್ಟ್ ಒಂದೇ ಒಂದು 3 ಸ್ಪೂನಷ್ಟು ನೀರು ಹಾಕಿ ಒಂದೇ ಒಂದು ಕ್ಯಾರೆಟ್ನ ಹಾಕಿದ್ದೀನಿ, ಒಂದು ಮೀಡಿಯಮ್ ಸೈಜ್ದು ಕ್ಯಾರೆಟು. ಇವಾಗ ನಾನು ರುಬ್ಬಿರೋ ಅಂಥ ಕ್ಯಾರೆಟ್ನ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ಜಸ್ಟ್ ಆ್ಯಡ್ ಮಾಡಿದ ತಕ್ಷಣ ಹೇಗೆ ಕಲರ್ ಚೇಂಜ್ ಆಗೋಗುತ್ತೆ. ಇದೆಲ್ಲ ನ್ಯಾಚುರಲ್ ಕಲರ್ಸು. ಇವಾಗ ಇದು ಕೂಡ ರೆಡಿ ಆಯಿತು. ನಾವು ಈ ಥರ ನೀವು ಡೈಲಿ ಒಂದೊಂದು ರೆಸಿಪಿ ಮಾಡ್ಕೊಡ್ಬೋದು. ಇಲ್ಲಾಂದರೆ ದೋಸೆ ಮಾಡಿದಾಗ ನೀವು ಈ ಥರ ಕಂಪ್ಲೀಟಾಗಿ ಸಪ್ರೇಟ್ ಕಲರ್ದು ನೀವು ಮಾಡಿಕೊಟ್ರೆ ಅವ್ರಿಗೆ ಇಷ್ಟ ಆಗುತ್ತೆ. ಮತ್ತು ಇದಕ್ಕೂ ಅಷ್ಟೇ, ನಮಗೆ ತುಂಬ ಜಾಸ್ತಿ ಕಲರ್ ಬೇಕು ಅಂತ ಅಂದರೆ ಇನ್ನೂ ಒಂದು ಕ್ಯಾರೆಟ್ನ ನೀವು ಆ್ಯಡ್ ಮಾಡ್ಕೋಬೋದು. ಇವಾಗ ಇಷ್ಟು ಬ್ಯಾಟರ್ಗೆ ನನಗೆ ಇಷ್ಟೇ ಸಾಕು ಅಂತ ಅನಿಸುತ್ತೆ, ಹಾಗಾಗಿ ನಾನು ನೆಕ್ಸ್ಟ್ ಇನ್ನೇನು ಆ್ಯಡ್ ಮಾಡ್ತಿಲ್ಲ. ಲೈಟ್ ಆರೆಂಜ್ ಥರ ಬರ್ಬೋದು ಅಷ್ಟೇ. ನೆಕ್ಸ್ಟ್ ಬಂದ್ಬಿಟ್ಟು ರೆಡ್ ಕಲರಲ್ಲಿ ಮಾಡ್ತಾ ಇರೋ ದೋಸೆ. ಅದಕ್ಕೆ ಬೀಟ್ರೋಟ್ ಹಾಕ್ಕೊಂಡಿದ್ದೀನಿ. ಬೀಟ್ರೋಟು ಅಷ್ಟೇ ನಮಗೆ ತುಂಬ ಒಳ್ಳೆಯದು ಹೆಲ್ತಿಗೆ. ಮಕ್ಕಳಿಗೂ ಕೂಡ, ಮಕ್ಕಳು ಕೆಲವರು ಪಲ್ಯ ಮಾಡಿದರೆ ತಿನ್ನಲ್ಲ, ಅವರಿಗೆ ಈ ಥರನೂ ಕೂಡ ಟ್ರೈ ಮಾಡಿ ನೋಡ್ಬೋದು. ನಾನೇನಿಲ್ಲ, ಜಸ್ಟ್ ಒಂದು ಅರ್ಧ ಅಷ್ಟು ಬೀಟ್ರೋಟ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ನಾನು ಗ್ರೈಂಡ್ ಮಾಡ್ಕೋಬೇಕಲ್ಲ, ಫೈನ್ ಪೇಸ್ಟ್ ಆಗಲ್ಲ ಇಲ್ಲ ಅಂದರೆ, ಹಾಗಾಗಿ ಸ್ವಲ್ಪ ಗಟ್ಟಿರೋ ಬ್ಯಾಟರ್ಗೆ ನಾನು ಇದನ್ನು ಹಾಕೋತೀನಿ. ಇವಾಗ ಇದಕ್ಕೂ ಅಷ್ಟೇ ಇದನ್ನು ರುಬ್ಬಿರೋ ಅಂಥದ್ದನ್ನ ನಾವು ಹಾಕೊಳ್ಳೋಣ. ಕಲರ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಫುಲ್ ರೆಡ್ಡಿಶ್ ಆಗಿ ಬಂತು. ಇದಂತೂ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಕಲರು. ರೆಡ್ ಕಲರ್ ದೋಸೆ, ಗ್ರೀನ್ ಕಲರ್ ದೋಸೆ, ಆರೆಂಜ್ ದೋಸೆ ಅಂತ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಈ ಥರ ಟ್ರೈ ಮಾಡಿ ನೋಡಿ. ಮೂರು ನೋಡಿ ಇಲ್ಲಿ ಯಾವ್ಯಾವ ಕಲರ್ ಇದೆ, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ. ಈಗ ದೋಸೆನೂ ಕೂಡ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಪುಟ್ಟದಾಗಿ ಅವ್ರಿಗೆ ಇಷ್ಟ ಆಗೋ ಥರ ಯಾವ ಥರ ಮಾಡಬಹುದು ಅಂತ ಹೇಳಿ ಬನ್ನಿ ನೋಡೋಣ. ದೋಸೆ ತವಾ ಇಟ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಟಿಶ್ಯೂ ಪೇಪರ್ ಇಲ್ಲ ಬಟ್ಟೆಲಿ ಫಸ್ಟ್ ಇದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡು ಚೆಲ್ಲೋಣ. ಟಿಶ್ಯೂ ಪೇಪರ್ ಇಲ್ಲ ಬಟ್ಟೆ ಸಹಾಯದಿಂದ ಫಸ್ಟ್ ಇದನ್ನು ನೀಟಾಗಿ ಒರೆಸ್ಕೊಳ್ಳೋಣ. ಸ್ವಲ್ಪ ಆಯಿಲ್ ಹಾಕಿ ಗ್ರೀಸ್ ಮಾಡಿಕೊಂಡು, ಈಗ ಫಸ್ಟ್ ಬರ್ತಾ ಇರೋದು ನಮ್ಮ ಪಾಲಕ್ ದೋಸೆ.
ಜಸ್ಟ್ ಸಾಕು. ನೆಕ್ಸ್ಟು ಕ್ಯಾರೆಟ್ ದೋಸೆ ಆ್ಯಂಡ್ ನೆಕ್ಸ್ಟ್ ಫೇವ್ರೆಟ್ ಬೀಟ್ರೂಟ್ ದೋಸೆ. ಜಸ್ಟ್ ಇಷ್ಟನ್ನು ಹಾಕಿಬಿಟ್ಟು ನಿಮಗೆ ಗೀ ಬೇಕಾದರೆ ಗೀ ಹಾಕೋಬೋದು, ಇಲ್ಲ ಅಂತ ಅಂದರೆ ಆಯಿಲ್ನೇ ಸ್ವಲ್ಪ ಸ್ಪ್ರೆಡ್ ಮಾಡ್ಕೋಬೋದು. ಆಯಿಲ್ಗಿಂತ ಪ್ರಿಫರ್ ಮಾಡಬೇಕಾಗಿರೋದು ಆ್ಯಕ್ಚುಲಿ ಗೀನ ಪ್ರಿಫರ್ ಮಾಡಿ, ಯಾಕೆಂದರೆ ಮಕ್ಕಳಿಗೆ ತುಂಬ ಒಳ್ಳೆಯದು ಆಯಿಲ್ಗಿಂತ. ನೋಡಿ ಆದರೆ ಎಷ್ಟು ಪುಟಾಣಿದಿದೆ. ತುಪ್ಪ ಬಿಸಿ ಮಾಡ್ಕೊಳ್ಳೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಮಿನಿಯೇಚರ್ಸ್ ಬರುತ್ತಲ್ಲ, ಅದು ನನ್ನ ಮಗಳಿಗೆ ಆಟ ಆಡೋಕ್ಕೆ ತಗೊಟ್ಟಿದ್ದೆ. ಅವಳು ಯಾವಾಗ ಅದ್ರಲ್ಲಿ ಆಟ ಆಡೋದು ನಿಲ್ಸಿದ್ರು ಅದರಲ್ಲಿ ನಾನು ಒಂದು ತೊಗೊಂಡು ಇವಾಗ ತುಪ್ಪನ ಬಿಸಿ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ. ನಂಗೆ ತುಂಬ ಇಷ್ಟ ಆಗುತ್ತೆ ಈ ಥರ ಕ್ಯೂಟಾಗಿ ಪುಟಾಣಿಗಿರುವಂಥದ್ದು. ನೋಡಿ ಇವಾಗ ಎಷ್ಟು ಕಲರ್ಫುಲ್ಲಾಗಿ ಕೂಡ ಕಾಣಿಸ್ತಾ ಇದೆ. ಮಕ್ಳಿಗೆ ಬೇಕಾದ್ರೆ ತೋರಿಸಿ ಎಷ್ಟು ಇಷ್ಟ ಆಗುತ್ತೆ. ಇಷ್ಟಪಟ್ಟು ತಿಂತಾರೆ ದೋಸೆನೂ ಕೂಡ. ಆಮೇಲೆ ಬಾಕ್ಸಿಗೆ ಯಾವ ಥರ ನಾನು ಹಾಕ್ಕೊಡ್ತೀನಿ ಅನ್ನೋದು ನಿಮಗೆ ನೆಕ್ಸ್ಟ್ ನಾನು ತೋರಿಸ್ತೀನಿ. ಇವಾಗ ಎರಡು ಸೈಡನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನಾವು ಯಾವುದನ್ನು ಕೂಡ ನಾವು ತರಕಾರಿನ ಫ್ರೈ ಮಾಡಿ ಇಲ್ಲ ಬೇಯಿಸ್ಬಿಟ್ಟು ಮಾಡಿಲ್ಲ, ಡೈರೆಕ್ಟಾಗಿ ನಾವು ರಾನೇ ಕೂಡ ರುಬ್ಬಿಬಿಟ್ಟು ಮಾಡಿರೋವಂಥದ್ದು. ಹಾಗಾಗಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈಗ ಬೇಯಿಸೋದ್ರಿಂದ ಅದರಲ್ಲಿ ಬೆಂದ ಮೇಲೆ ಸ್ವಲ್ಪ ಅಂಶಗಳೇನಿರುತ್ತೆ ಅದು ಎನ್ಹಾನ್ಸ್ ಆಗುತ್ತೆ. ಅದನ್ನು ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ. ನೋಡಿ ನಾನಿಲ್ಲಿ ಸ್ವೀಟ್ ಚಟ್ನಿ ಮಾಡಿದ್ದೀನಿ ಇದಕ್ಕೆ. ಇಲ್ಲಾಂದರೆ ನೀವು ಖಾರ ಚಟ್ನಿ ಕೂಡ ಮಾಡ್ಕೋಬೋದು. ಸ್ವೀಟ್ ಚಟ್ನಿ ಏನಿಲ್ಲ, ಸ್ವಲ್ಪ ಕಾಯಿ ತುರಿ ಹಾಕಿ ಸ್ವಲ್ಪ ಬೆಲ್ಲ, ಸಕ್ಕರೆ, ಮಕ್ಕಳಿಗೆ ಆದಷ್ಟು ಕಡಿಮೆ ಮಾಡ್ತೀನಿ ನಾನು. ಒಂದು 70% ಫುಲ್ ಕೊಡೋದೇ ಇಲ್ಲ ಅಂತಲ್ಲ, ಆಲ್ಮೋಸ್ಟ್ ನನ್ನ ಕೈಲಿ ಏನಾಗುತ್ತೆ ಅದನ್ನು ನಾನು ರೆಡ್ಯೂಸ್ ಮಾಡ್ತೀನಿ ಶುಗರ್ನ. ಹಾಗಾಗಿ ನಾನು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ, ಮತ್ತು ಸ್ವಲ್ಪ ಏಲಕ್ಕಿ ಹಾಕಿ ಹಾಗೆ ತರಿಯಾಗಿ ರುಬ್ಬಿರೋವಂಥದ್ದು. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ನೀವು ಇಲ್ಲ ಅಂತ ಅಂದರೆ ಖಾರ ಚಟ್ನಿ ಕೂಡ ಮಾಡ್ಕೋಬೋದು. ನಾರ್ಮಲ್ ಚಟ್ನಿ ಹೇಗೆ ಮಾಡ್ತೀರಾ ಆ ಥರನೂ ಕೂಡ ಮಾಡ್ಕೋಬೋದು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನೋಡಿ ಬಾಕ್ಸಿಗೆ ಹೇಗೆ ಅರೇಂಜ್ ಮಾಡಿದ್ದೀನಿ ಅಂತ ಹೇಳಿ. ಸ್ವಲ್ಪ ಫ್ರೂಟ್ಸ್ ಹಾಕಿದ್ದೀನಿ, ಪಪ್ಪಾಯ, ಅದಕ್ಕೆ ಜೊತೆಗೆ ಇದನ್ನು ಇಡ್ತೀನಿ. ಅವರಿಗೆ ತಿನ್ನೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಸ್ವಲ್ಪ ಸ್ವೀಟ್ ಚಟ್ನಿ ಆ್ಯಂಡ್ 3 ಥರ ದೋಸೆ. ಇಷ್ಟಿಟ್ಟರೆ ಸಾಕು, ಮಕ್ಕಳಿಗೆ ಇಷ್ಟನೂ ಆಗುತ್ತೆ, ತುಂಬ ಖುಷಿಪಟ್ಟು ತಿಂತಾರೆ. ನೋಡಿ ಚಟ್ನಿ ಚೆಲ್ಲಬಾರ್ದು ಅಂತ ಅದಕ್ಕೆ ಬಾಕ್ಸ್ ಕೂಡ ನಮಗೆ ಕೊಟ್ಟಿದ್ದಾರೆ. ಇದು ಯಾಕೆಂದರೆ ನಾವು ಜಸ್ಟ್ ಈ ಥರ ಇಟ್ಟರು ಕೂಡ ಬ್ಯಾಗಲ್ಲಿ ಚೆಲ್ಲೋದಿಲ್ಲ. ಅದು ಜಸ್ಟ್ ರೋಸ್ ಮಾಡಿ ನಾವು ಕೊಟ್ಟು ಕಳಿಸಿದ್ರಾಯ್ತು. ಈ ಥರ ಡಿಫ್ರೆಂಟಾಗಿ ತಿಂಡಿ ಮಾಡಿದರೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಅವರು ಕೂಡ ನೆನ್ನೆಯಿಂದ ಏನೋ ಮಾಡ್ತೀನಿ ಅಂತ ಹೇಳಿ ಮಾಡಿಕೊಡು ಬೇಗ, ಆ ಕಲರ್ ದೋಸೆ ಬೇಕು, ಈ ಕಲರ್ ದೋಸೆ ಬೇಕು ಅಂತ ಎಷ್ಟು ಎಕ್ಸೈಟ್ಮೆಂಟಲ್ಲಿ ಇರ್ತಾರೆ. ಅವ್ರಿಗೆ ತಿನ್ನೋದಕ್ಕೂ ಇಷ್ಟ ಆಗುತ್ತೆ. ಅದರಲ್ಲಿ ಕೂಡ ಎಲ್ಲ ಥರ ಪ್ರೋಟೀನ್ಸ್ ಇರ್ಬೋದು, ಅದಕ್ಕೆ ಏನೇನು ನ್ಯೂಟ್ರಿಯೆಂಟ್ಸ್ ಬೇಕು ಅದನ್ನು ನಾವು ನೋಡಿಕೊಂಡು ನಾವೇ ಅದನ್ನು ಸಪ್ರೇಟಾಗಿ ನಮ್ಮದೇ ರೆಸಿಪಿನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಯೂಟ್ಯೂಬಲ್ಲೂ ಕೂಡ ತುಂಬ ಥರ ಕಿಡ್ಸ್ ರೆಸಿಪಿ ಕೂಡ ಸಿಗುತ್ತೆ. ನೀವು ಹೋಗಿ ಚೆಕ್ ಮಾಡಿ, ಮಕ್ಕಳಿಗೆ ಇಷ್ಟ ಆಗೋ ಥರದ್ದು ಆ ಥರ ಮಾಡಿಕೊಟ್ರೆ ಖಂಡಿತವಾಗ್ಲೂ ಅವ್ರಿಗೆ ಕಂಪ್ಲೀಟಾಗಿ ಬಾಕ್ಸ್ನ ಖಾಲಿ ಮಾಡ್ಕೊಂಡು ಬರ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತೀನಿ. ಇನ್ನೊಂದು ವಿಡಿಯೋ ಜೊತೆ, ಇನ್ನೊಂದು ಕಿಡ್ಸ್ ಬಾಕ್ಸ್ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಆ್ಯಂಡ್ ನನ್ನ ಮಗಳಿಗೆ ಇವತ್ತು ಯೆಲ್ಲೋ ಡೇ ಆಗಿರೋದ್ರಿಂದ ಅವಳಿಗೆ ಯೆಲ್ಲೋ ಕಲರ್ ಡ್ರೆಸ್ ವಿತ್ 1 ಪೀಸ್ ಮ್ಯಾಂಗೋ ಹೇಳಿದ್ದಾರೆ. ನೋಡಿ ಮ್ಯಾಂಗೋನೂ ಕೂಡ ಈ ಥರ ನೀಟಾಗಿ ಕಟ್ ಮಾಡಿಕೊಟ್ರೆ ಅವರಿಗೂ ಕೂಡ ಇಷ್ಟ ಆಗುತ್ತೆ ತಿನ್ನೋದಕ್ಕೆ.